ನೀಲಗಿರಿ ಬೆಟ್ಟದ ರಾಣಿ ಅಂದೇ ಫೇಮಸ್ ಆಗಿರುವಂತಹ ಊಟಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಊಟಿ ವ್ಲಾಗ್ 1 ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಸ್ ಮೇಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಆಫ್ ಊಟಿ ವ್ಲಾಗ್. ಸೊ ನಾವಿವತ್ತು ದೊಡ್ಡ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ನಿಮಗೂ ತೋರಿಸ್ತೀನಿ ದೊಡ್ಡ ಬೆಟ್ಟ ಹೆಂಗಿದೆ ಅಂತ. ಸೊ ಇಲ್ಲಿ ಎಂಟ್ರೆನ್ಸ್ ಫೀಸ್ ಬಂದ್ಬಿಟ್ಟು 10 ರೂಪಾಯಿ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾವು ಆಲ್ಮೋಸ್ಟ್ 1.5 hour ತೊಗೊಂಡ್ವಿ ಕಾರಲ್ಲಿ ಕೆಳಗಿಂದ ಮೇಲೆ ಬರೋದಕ್ಕೆ. ಸೊ ನೋಡ್ಬೇಕು ಹೆಂಗಿದೆ ವ್ಯೂ ಅಂತ. ಈ ವ್ಯೂ ಪಾಯಿಂಟ್ ತುಂಬಾ ಫೇಮಸ್ ಅಂತ ಹೇಳ್ತಾರೆ. ನೋಡೋಣ ಹೆಂಗಿದೆ ಅಂತ. ದೊಡ್ಡ ಬೆಟ್ಟ ವ್ಯೂ ಪಾಯಿಂಟ್ ಇದು ಒನ್ ಆಫ್ ದ ಬೆಸ್ಟ್ ವ್ಯೂ ಪಾಯಿಂಟ್ ಇನ್ ಊಟಿ ಅಂತಲೇ ಹೇಳ್ಬೋದು. ಇದು 2637 meters ಹೈಟ್ ಇದೆ ಆ್ಯಂಡ್ 8652 feet ಇದೆ. ಈ ವ್ಯೂನ ನೋಡೋದಕ್ಕೆ ಆಲ್ಮೋಸ್ಟ್ 2 hours ನಾವು ಟ್ರಾವೆಲ್ ಮಾಡಿದ್ವಿ. ನೋಡೋಣ ಇದು ಎಷ್ಟು ವರ್ತ್ ಇದೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫಾಗ್ ಇದೆ ಅಂತ. ಆ್ಯಕ್ಚುಲಿ ಇಲ್ಲಿ 9:30ಗೆ ಬರಬೇಕಿತ್ತು, ಆದರೆ ಟ್ರಾಫಿಕ್ ಇರೋದ್ರಿಂದ ನಮಗೆ ಬರೋಕ್ಕಾಗಲಿಲ್ಲ ಆ ಟೈಮ್ಗೆ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 12 o'clock. ಬಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಆ್ಯಂಡ್ ಮೇಲ್ಗಡೆ ಹೋದರೆ ಫುಲ್ ವ್ಯೂ ಕಾಣುತ್ತೆ. ಬನ್ನಿ ಹೋಗೋಣ ಹೆಂಗಿದೆ ನೋಡೋಣ. ಇಲ್ಲಿಂದ ಇಡೀ ಊಟಿನೇ ನಾವು ನೋಡ್ಬೋದು. ಸೊ ಅದು ನೋಡ್ತಾ ಇರೋದು ನಾವು ಊಟಿ ಟೌನ್. ಆಲ್ಮೋಸ್ಟ್ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ ಸೊ ಈ ಟೈಮ್ಗೆ. ಸೊ ಮಾರ್ನಿಂಗ್ ಬಂದರೆ ಅದನ್ನು ಕಾಣಲ್ಲ ಅನ್ಸುತ್ತೆ. ಸೊ ಇಲ್ಲಿ ಅವಲಚ್ಚಿ ಡ್ಯಾಮ್ ಅಂತ ಇದೆ, ಮುಕುರ್ತಿ ಪೀಕ್ ಅಂತ ಕೂಡ ಇದೆ, ಆಮೇಲೆ ಕರ್ನಾಟಕ ಬಾರ್ಡರ್ ಕೂಡ ಕಾಣುತ್ತೆ. ಸೊ ಕ್ಯಾಮ್ರಾದಲ್ಲಿ ಎಷ್ಟು ಕಾಣ್ತಿದೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲಿಂದ ನೋಡಿದಾಗ ಇಟ್ಸ್ ವೆರಿ ಕ್ಲಿಯರ್. ಬಟ್ ಫಾಗ್ ಜಾಸ್ತಿ ತುಂಬಿಕೊಂಡಿದೆ. ನಾವು ಬಂದಿರೋ ಟೈಮ್ ಬಂದ್ಬಿಟ್ಟು ಲಾಂಗ್ ವೀಕೆಂಡ್, ಮತ್ತೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ತುಂಬಾನೇ ಜನ ಇದ್ದಾರೆ. ನಾವೀಗ ಬಂದಿದ್ದೀವಿ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ಗೆ. ಸೊ ದಿಸ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಗಾರ್ಡನ್ ಇನ್ ಊಟಿ. ಸೊ ಒಳಗಡೆ ಹೆಂಗಿದೆ ಅಂತ ನೋಡೋಣ ಬನ್ನಿ. ನೋಡಿದ್ರೇನೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ಇಷ್ಟೆಲ್ಲ ನಾವು ನಡ್ಕೊಂಡು ಹೋಗಿ ಇವಾಗ ನೋಡಬೇಕು. ಈ ಒಂದು ಗಾರ್ಡನ್ 38 acres ಇದೆ. ಅದಕ್ಕೆ ಇದನ್ನ ಸೆಕೆಂಡ್ ಲಾರ್ಜೆಸ್ಟ್ ಗಾರ್ಡನ್ ಇನ್ ಊಟಿ ಅಂತ ಹೇಳ್ತಾರೆ. ಈ ಒಂದು ಹಿಲ್ ಸ್ಟೇಷನ್ ಅಲ್ಲಿ 3 gardens ಇದೆ. ಒಂದು ಬೊಟಾನಿಕಲ್ ಗಾರ್ಡನ್, ಇನ್ನೊಂದು ರೋಸ್ ಗಾರ್ಡನ್, ಇನ್ನೊಂದು ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್. ಸೊ ಈ ಒಂದು ಗಾರ್ಡನ್ ಅಲ್ಲಿ ರೋಸ್ ಗಾರ್ಡನ್ ಇದೆ, ಹಾಗೂ ಮೇಸ್ ಗಾರ್ಡನ್ ಇದೆ, ಹಾಗೂ ಟೀ ಪ್ಲಾಂಟೇಶನ್ ಇದೆ. ಸೊ ಸುಮಾರಷ್ಟು ಫ್ಲವರ್ಸ್ ಇಲ್ಲಿ ನಾವು ನೋಡ್ಬೋದು. ಬನ್ನಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಈ ಗಾರ್ಡನಿನ ಹಿಸ್ಟ್ರಿ ನಾನು ನಿಮಗೆ ಹೇಳ್ತೀನಿ. ಸೊ ಈ ಒಂದು ಜಾಗ ಏನಿದೆ ಇದು ಮೈಸೂರು ಮಹಾರಾಜ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು. ಸೊ ಇದನ್ನ ಗಾರ್ಡನ್ ಆಗಿ ಏನಕ್ಕೆ ಕನ್ವರ್ಟ್ ಮಾಡಿದ್ದಾರೆ ಅಂದ್ರೆ, ಸೊ ಮೈಸೂರು ಮತ್ತೆ ಊಟಿ ಅಂದ್ರೆ ತಮಿಳ್ನಾಡುಗೆ ಒಂದು ಒಳ್ಳೆ ಕನೆಕ್ಷನ್ ಬಿಲ್ಡ್ ಮಾಡುತ್ತೆ, ಅಂದ್ರೆ ರಿಲೇಶನ್ಶಿಪ್ ಬಿಲ್ಡ್ ಮಾಡುತ್ತೆ. ಹಾಗೂ ಇದು ಒಳ್ಳೆ ಟೂರಿಸಂ ಸ್ಪಾಟ್ ಅಂತಾನು ಹೇಳ್ತಾರೆ. ಸೊ ಊಟಿಗೆ ಸುಮಾರಷ್ಟು ಜನ ಬರ್ತಾರಲ್ಲ, ಸೊ ಅವ್ರಿಗೆ ಈ ಒಂದು ಗಾರ್ಡನ್ ತುಂಬಾನೇ ಚೆನ್ನಾಗಿರೋ ಅಂತಹ ವ್ಯೂ ಕೊಡುತ್ತೆ, ಹಾಗೂ ಟೂರಿಸ್ಟ್ ಸ್ಪಾಟ್ ಕೂಡ ಆಗುತ್ತೆ. ಸೊ ವಾವ್, ಇದನ್ನ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೋ ಗುಡ್, ಯಾರೂ ಇಲ್ಲ ಇಲ್ಲಿ. ಆ್ಯಂಡ್ ಎಷ್ಟು ಚೆನ್ನಾಗಿ ಈ ಒಂದು ಗಾರ್ಡನ್ನ ಮಾಡಿದ್ದಾರೆ. ವಾವ್. ಆ್ಯಕ್ಚುಲಿ ಸ್ವಲ್ಪ ಡ್ರಿಸಲ್ ಆಗ್ತಾ ಇದೆ. ಈಗ ಮಳೆ ಬಂದು ನಿಂತಿದೆ, ಸ್ವಲ್ಪ ಡ್ರಿಸಲ್ ಆಗ್ತಿದೆ. ಆ್ಯಂಡ್ ವ್ಯೂನ ತೋರಿಸ್ತೀನಿ ನೋಡಿ ಏನು ಸಕ್ಕತ್ತಾಗಿದೆ ಅಂತ. ಆ್ಯಂಡ್ ದಿಸ್ ಇಸ್ ಸೋ ಗುಡ್. ವ್ಯೂ ನೋಡಬೇಕು ನೀವು, ಏನು ಚೆನ್ನಾಗಿದೆ ಗೊತ್ತಾ. ವಾವ್. ನಾವೀಗ ನೋಡ್ಬೋದು ಇಡೀ ಗಾರ್ಡನ್ನೇ ಕಾಣಿಸ್ತಾ ಇದೆ. ನಾವೀಗ ಗ್ಲಾಸ್ ಹೌಸ್ಗೆ ಹೋಗೋಣ ಅಂತ ಬಂದ್ವಿ. ಸೊ ಹಂಗೆ ವ್ಯೂ ನೋಡಿದ್ರೆ ಸಕ್ಕತ್ತಾಗಿತ್ತು. ಸೊ ಈ ಗಾರ್ಡನ್ ಅಲ್ಲಿ ನಮಗೆ ಮೇಸ್ ಗಾರ್ಡನ್ ಕೂಡ ಇದೆ. ಸೊ ಅದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮೇಲಿಂದ ವ್ಯೂ. ಸೊ ಆ ಗಾರ್ಡನ್ ಒಳಗಡೆ ಹೆಂಗಿರುತ್ತೆ ಅಂತ ಹೋಗಿ ನೋಡೋಣ. ನಾವೀಗ ಗ್ಲಾಸ್ ಹೌಸ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇದು ಒಂಥರ ನರ್ಸರಿ ಥರ, ಎಲ್ಲ ವೆರೈಟಿ ಆಫ್ ಪ್ಲಾಂಟ್ಸ್ ಎಲ್ಲ ಇದೆ ನಾವು ನೋಡ್ಬೋದು. ನೋಡಿ ಚಿಕ್ಕ ಚಿಕ್ಕ ಕ್ಯಾಕ್ಟಸ್ಗಳಿದೆ ಇಲ್ಲಿ. ಮುಟ್ಟಕ್ಕೆ ಹೋಗ್ಬಾರ್ದು ಮಾತ್ರ. ಸ್ಟುಪಿಡ್ ಪೀಪಲ್ಸ್ ಇಲ್ಲಿ ನೋಡಿ, ಆ ಪ್ಲಾಂಟ್ನ ಕೂಡ ಗೊತ್ತಿಲ್ಲ, ಅಲ್ಲಿ ಕೂಡ ಕೆತ್ತಿದ್ದಾರೆ. ಇಂಥ ಮೂರ್ಖರಿಗೆ ಏನು ಹೇಳೋಣ. ಥೂ,
ನಾಚಿಕೆ ಆಗ್ಬೇಕು ಇವ್ರಿಗೆ. ಇಷ್ಟು ಚೆನ್ನಾಗಿರೋ ಒಂದು ಗಾರ್ಡನ್ನ ಗೌರ್ಮೆಂಟ್ ಅವ್ರು ಕೊಟ್ರೆ ಈ ತರ ಮಾಡ್ತಾರೆ. ಈ ಒಂದು ಗಾರ್ಡನ್ 2018 ಬಿಲ್ಡ್ ಮಾಡಿರೋದು. ಈಗ ನಾವು ಮೇಸ್ ಗೇಮ್ ಒಳಗೆ ಹೋಗ್ತಿದೀವಿ, ಬನ್ನಿ ಹೋಗೋಣ. ಸ್ಟಾರ್ಟ್ ಮಾಡೋದಾ? ಐ ಥಿಂಕ್ ಇದ್ರೊಳಗಡೆ ಹೋಗ್ಬೇಕಾ? ಹೋಗಿ ನೋಡೋಣ ಬನ್ರಿ. ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ಆ ಕಡೆ ಏನೂ ಇಲ್ಲ, ಕ್ಲೋಸ್ಡ್. ಐ ಥಿಂಕ್ ಈ ಕಡೆ ಹೋಗ್ಬೇಕು, ಬನ್ನಿ. ಓ ವಾವ್, ಹೇ ಬಂದ್ಬಿಟ್ವಿ. ಒಂದೇ ಕಡೆ ಮಿಸ್ ಆಗಿದ್ದಷ್ಟೇ. ವಿ ವನ್. ಇಷ್ಟುದ್ದ ಬ್ರಿಡ್ಜು. ಇವಾಗ ನಾವು ಹೋಗ್ತಾ ಇದೀವಿ. ಸೊ ಈಗ ನಾವು ವೆರೈಟಿ ಆಫ್ ಫ್ಲವರ್ಸ್ನ ನೋಡೋಣ. ಸೊ ನೋಡಿ, ಇದೊಂಥರ ನರ್ಸರಿ ಥರ ಎಲ್ಲ ಥರ ಫ್ಲವರ್ಸು ಇದೆ ಇಲ್ಲಿ ನೋಡ್ಬೋದು. ಸೋ ಮೆನಿ ರೋಸಸ್, ಯೆಲ್ಲೋ ರೋಸ್, ರೆಡ್ ರೋಸ್, ಪಿಂಕ್ ರೋಸ್. ಊಟಿಯಲ್ಲಿ ಫೇಮಸ್ ಆದಂಥ ಒಂದು ಬೇಕ್ರಿ ಅಂದರೆ ಮೂಡೀಸ್. ಇಲ್ಲಂತೂ ಹಾಟ್ ಚಾಕ್ಲೇಟ್ ಸಿಕ್ಕಾಪಟ್ಟೆ ಫೇಮಸ್. ನೀವೇನಾದರೂ ಹೋದರೆ ಈ ಪ್ಲೇಸ್ಗೆ ವಿಸಿಟ್ ಮಾಡ್ದಿರಾ ಮಿಸ್ ಮಾಡಬೇಡಿ. ಇಲ್ಲಿ ನಮಗೆ ಹಾಟ್ ಚಾಕ್ಲೇಟ್ ಸಿಗುತ್ತೆ, ಕುಕ್ಕೀಸ್ ಸಿಗುತ್ತೆ, ಹಾಗೂ ವೆರೈಟಿ ಆಫ್ ಬನ್ಸ್ ಲೈಕ್ ಕೊರಿಯನ್ ಬನ್, ಜಾಪನೀಸ್ ಬನ್. ನಾವು ಎಲ್ಲನೂ ಟ್ರೈ ಮಾಡೋಕ್ಕಾಗಲ್ಲ ಅಂತ ಒಂದು 3 ಐಟಮ್ಸ್ ತೊಗೊಂಡ್ವಿ. ಒಂದು ಬ್ರೌನಿ ತೊಗೊಂಡ್ವಿ, ಕುಕ್ಕೀಸ್ ತೊಗೊಂಡ್ವಿ, ಹಾಗೂ ಹಾಟ್ ಚಾಕ್ಲೇಟ್ ತೊಗೊಂಡ್ವಿ. ದ ಟೇಸ್ಟ್ ವಾಸ್ ರಿಯಲಿ ಯಮ್. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.